ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾ ಭಗವಂತನ ಪ್ರಕೃತಿಯ ವಿಶೇಷ ಜ್ಞಾನವನ್ನು ವಿವರಿಸುತ್ತಾನೆ. ನನ್ನಲ್ಲಿ ಆಸಕ್ತನಾಗಿ ಕರ್ಮಗಳನ್ನು ಆಚರಿಸುತ್ತಾ ನನ್ನನ್ನೇ ಆಶ್ರಯಿಸಿ ನಂಬಿ ಸಂಶಯವಿಲ್ಲದೆ ಹೇಗೆ ಪೂರ್ಣವಾಗಿ ಅರಿಯಬೇಕೋ ಆ ಕ್ರಮವನ್ನು ಹೇಳುವೆ. ವಿಶೇಷ ಜ್ಞಾನದಿಂದ ಕೂಡಿದ ಶಾಸ್ತ್ರೀಯ ಜ್ಞಾನವನ್ನು ನಾನು ಸಂಪೂರ್ಣವಾಗಿ ತಿಳಿಸುತ್ತೇನೆ. ಅದನ್ನು ತಿಳಿದ ಮೇಲೆ ಮುಕ್ತಿಗಾಗಿ ತಿಳಿಯಬೇಕಾದದ್ದು ಮತ್ತೇನಿಲ್ಲ, ಅಂತೆಯೇ ಹೇಳಬೇಕಾದದ್ದು ಏನೂ ಇಲ್ಲ ಎನ್ನುತ್ತಾ ಸಾವಿರ ಮಾನವರಲ್ಲಿ ಯಾರೋ ಕೆಲವರು ಜ್ಞಾನ ಸಿದ್ಧಿಗಾಗಿ ಪ್ರಯತ್ನ ಮಾಡುತ್ತಾರೆ. ಅಂತಹ ಯೋಗಿಗಳಲ್ಲಿ ಯಾರೋ ಒಬ್ಬರಿಬ್ಬರು ಯಥಾರ್ಥವಾಗಿ ನನ್ನನ್ನು ಅರಿಯುತ್ತಾರೆ. ಪೃಥ್ವಿ, ಆಕಾಶ, ಅಗ್ನಿ, ಜಲ, ವಾಯು, ಬುದ್ಧಿ, ಚಿತ್ತ ಮತ್ತು ಅಹಂಕಾರಗಳೆಂಬ ಒಟ್ಟು 8 ರೀತಿಯಲ್ಲಿ ನನ್ನ ಪ್ರಕೃತಿ ವಿಭಜಿಸಲ್ಪಟ್ಟಿದೆ. ಈ ಜಗತ್ತು ಯಾವುದರಿಂದ ಧರಿಸಲ್ಪಟ್ಟು ಜೀವಭೂತವಾಗಿದೆಯೋ ಅದೇ ಶ್ರೇಷ್ಠವಾದ ನನ್ನ ಪ್ರಕೃತಿ. ಸಮಸ್ತ ಪ್ರಕೃತಿ ರೂಪಗಳಾದ ಭೂತಗಳೆಲ್ಲವೂ ಈ 2 ಪ್ರಕೃತಿಗಳಿಂದಲೇ ಉತ್ಪನ್ನವಾದುದು. ಈ 2 ನನ್ನ ಅಧೀನವಾಗಿರುವುದು. ಆದುದರಿಂದ ನಾನೇ ಈ ಜಗತ್ತಿನ ಉತ್ಪತ್ತಿಗೂ ಹಾಗೂ ಸಂಹಾರಕ್ಕೂ ಕಾರಣನು. ನನಗಿಂತಲೂ ಈ ಜಗತ್ತಿಗೆ ಕಾರಣವಾದುದು, ಶ್ರೇಷ್ಠವಾದುದು ಬೇರೆ ಯಾವುದೂ ಇಲ್ಲ. ಇವೆಲ್ಲವೂ ನನ್ನ ಅಧೀನದಲ್ಲಿ ಇವೆ. ಭಗವಂತನ ಮಾಯಾ ಸ್ವರೂಪವನ್ನು ವಿವರಿಸುವ ಶ್ರೀಕೃಷ್ಣನು, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಕಾಂತಿಯಾಗಿದ್ದೇನೆ, ವೇದದಲ್ಲಿ ಓಂಕಾರ, ಆಗಸದಲ್ಲಿ ಶಬ್ದಗಳು, ಪುರುಷರಲ್ಲಿ ಪುರುಷತ್ವವೂ ಆಗಿದ್ದೇನೆ. ಪೃಥ್ವಿಯಲ್ಲಿ ಪವಿತ್ರ ಪರಿಮಳವು, ಅಗ್ನಿಯಲ್ಲಿ ತೇಜಸ್ಸು, ಶಾಖ, ಪ್ರಾಣಿಗಳಲ್ಲಿ ಪ್ರಾಣ ಆಧಾರವು, ತಪಸ್ವಿಗಳಲ್ಲಿ ತಪಸ್ಸು ನಾನೇ ಆಗಿರುವೆ. ಬುದ್ಧಿವಂತರ ಬುದ್ಧಿ, ತೇಜಸ್ವಿಗಳ ತೇಜಸ್ಸು, ಸಕಲ ಪ್ರಾಣಿಗಳಿಗೆ ಸನಾತನವಾದ ಮೂಲ ಬೀಜ, ಶಕ್ತಿಶಾಲಿಗಳ ಶಕ್ತಿ ಸಾಮರ್ಥ್ಯ, ಪ್ರಾಣಿಗಳಲ್ಲಿ ಧರ್ಮ ವಿರೋಧವಲ್ಲದ ಕಾಮನೆಯು ನಾನೇ ಆಗಿರುವೆ. ಸಾತ್ವಿಕ, ರಾಜಸ, ತಾಮಸ ಗುಣಭಾವಗಳು ನನ್ನಿಂದಲೇ ಆಗಿರುವುದು. ಆದರೂ ನಾನು ಅವುಗಳ ಅಧೀನದಲ್ಲಿಲ್ಲ, ಅವು ನನ್ನ ಅಧೀನದಲ್ಲಿವೆ. ಈ 3 ಗುಣ ಹಾಗೂ ಅದರ ಸ್ವಭಾವದ ರಾಗ, ದ್ವೇಷ, ಮೋಹಗಳಿಂದ ಮೋಹಿಸಲ್ಪಟ್ಟು ಅವಿವೇಕಿಗಳನ್ನಾಗಿ ಮಾಡಿ ಅವ್ಯಯವಾದ ನನ್ನನ್ನು ಈ ಜಗತ್ತು ತಿಳಿಯಲಾರದಾಗಿದೆ. ಈ 3 ಗುಣರೂಪಗಳು ನನ್ನ ದೈವಿ ಮಾಯೆ. ಅದನ್ನು ದಾಟುವುದು ಬಹಳ ಕಷ್ಟ. ಆದರೂ ನನ್ನನ್ನೇ ನಂಬಿದವರು ಈ ಮಾಯೆಯನ್ನು ದಾಟುವರು. ಪಾಪಿಗಳಾದ ಅಜ್ಞಾನಿಗಳು ನನ್ನನ್ನು ನಂಬಲಾರರು. ಅವರು ಮಾನವರಲ್ಲಿ ಅಧಮರು. ಅವರ ಅರಿವು ಮಾಯೆಯಿಂದ ಅಪಹರಿಸಲ್ಪಟ್ಟು ಅಥವಾ ಮುಚ್ಚಿಕೊಂಡು ಅವರ ಗುಣದಲ್ಲಿ ಅಸುರ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಹೀಗೆ ಶ್ರೀಕೃಷ್ಣನು ಭಗವಂತನ ಆರಾಧಕರು ಯಾರು ಎಂದು ಅರ್ಜುನನಿಗೆ ಹೇಳುತ್ತಾರೆ. ದುಃಖ ಪೀಡಿತರು, ಜಿಜ್ಞಾಸುವು, ಸುಖಾಭಿಲಾಷಿಗಳು ಮತ್ತು ಜ್ಞಾನಿಗಳು ಎಂಬ 4 ರೀತಿಯ ಮನುಷ್ಯರು ನನ್ನನ್ನು ಭಜಿಸುತ್ತಾರೆ. ನನ್ನನ್ನು ಆರಾಧಿಸುವ ಈ 4 ಉತ್ತಮರೇ. ಆದರೆ ಈ 4ರಲ್ಲಿ ನನ್ನಲ್ಲಿ ಏಕಭಕ್ತಿ ಉಳ್ಳವನಾಗಿ ಸ್ಥಿರಚಿತ್ತವುಳ್ಳ ಜ್ಞಾನಿಯೇ ಶ್ರೇಷ್ಠನು. ಅವನಿಗೆ ನಾನು ಪ್ರಿಯನು, ನನಗೆ ಅವನು ಪ್ರಿಯನು. ಬಹು ಜನ್ಮಗಳಾದ ನಂತರ ಕಡೆಯಲ್ಲಿ ಜ್ಞಾನಿಯು ಪೂರ್ಣ ಜ್ಞಾನಿಯಾಗಿ ನನ್ನನ್ನೇ ಸೇರುವನು. ಸರ್ವವು ನನ್ನ ವಾಸುದೇವ ರೂಪವಾದ ನನ್ನ ಅಂತರಾತ್ಮವೇ ಆಗಿದೆ ಎಂದು ತಿಳಿಯುವಂತಹ ಇಂತಹ ಮಹಾತ್ಮರು ಬಹಳ ಅಪರೂಪ. ಅನ್ಯ ದೇವೋಪಾಸಕರು, ಆಯಾಯ ಭೋಗಗಳ ಆಸಕ್ತಿ ಕಾಮನೆಗಳ ಮೂಲಕ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ಆ ಜನರು ತಮ್ಮ ಗುಣ ಸ್ವಭಾವದಿಂದ ಪ್ರೇರಿತರಾಗಿ ಆಯಾಯ ನಿಯಮ ಸಂಸ್ಕಾರಗಳನ್ನು ಧಾರಣೆ ಮಾಡಿ ಬೇರೆ ಬೇರೆ ದೇವತೆಗಳನ್ನು ಪೂಜೆ ಆರಾಧನೆ ಮಾಡುತ್ತಾರೆ. ಯಾರು ಯಾವ ದೇವತೆಯನ್ನು ಭಕ್ತಿ ವಿಶ್ವಾಸದಿಂದ ಪೂಜಿಸುವುದಕ್ಕೆ ಇಷ್ಟಪಡುತ್ತಾರೆ ಅವರಿಗೆ ನಾನೇ ಆ ನಿಶ್ಚಲವಾದ ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಭಕ್ತಿಯನ್ನು ಆಯಾ ದೇವತೆಗಳ ವಿಷಯದಲ್ಲಿ ಹುಟ್ಟಿಸುವೆನು. ಅಂತಹ ಪೂಜೆಯಿಂದಾಗಿ ಆ ದೇವತೆಗಳ ಮೂಲಕ ಅವರ ಕೋರಿಕೆಗಳನ್ನು ನೆರವೇರಿಸುವವನು ನಾನೇ. ಅಲ್ಪಮತಿಗಳಾದ ಅನ್ಯ ದೇವೋಪಾಸಕರು ಅವರಿಂದ ಅನುಗ್ರಹಿತರಾಗಿ ಅಶಾಶ್ವತವಾದ ಫಲವನ್ನು, ಆದರೆ ನನ್ನನ್ನು ವಿಶೇಷ ಜ್ಞಾನದಿಂದ ನಂಬಿದವರು ಕಡೆಯಲ್ಲಿ ನನ್ನನ್ನೇ ಸೇರುವರು.
ಶ್ರೇಷ್ಠವೂ ಉತ್ಕೃಷ್ಟವೂ ಅವ್ಯಯವೂ ನಿಗೂಢವೂ ಆದ ನನ್ನ ಸ್ವರೂಪವನ್ನರಿಯದ ಅಲ್ಪಮತಿಗಳು ಅವ್ಯಕ್ತವಾದ ನನ್ನನ್ನು ವ್ಯಕ್ತನೆಂದು ತಿಳಿಯುವರು. ನನ್ನ ನಿಜ ಸ್ವರೂಪವು ಎಲ್ಲರಿಗೂ ಕಾಣುವುದಿಲ್ಲ. ಯೋಗ ಮಾಯೆಯಿಂದ ಆವರಿಸಿದ ಈ ಮೂಢ ಜಗತ್ತು ಹುಟ್ಟು ಸಾವು ಇಲ್ಲದ ಅವಿನಾಶಿ ಅಗೋಚರವಾದ ನನ್ನನ್ನು ಅರಿಯಲಾಗದು. ಭೂತ ವರ್ತಮಾನ ಭವಿಷ್ಯತ್ ಎಲ್ಲ ವಿಷಯ ವಿಚಾರಗಳನ್ನು ನಾನು ಅರಿಯಬಲ್ಲೆನು, ಆದರೆ ನನ್ನನ್ನು ಯಾರೂ ಅರಿಯಲಾರರು. ಇಚ್ಛೆ ಹಾಗೂ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಗೆ ಸಿಕ್ಕ ಈ ಸೃಷ್ಟಿಯೊಳಗಿನ ಸಮಸ್ತ ಭೂತಗಳು ಮೋಹಕ್ಕೆ ಒಳಗಾಗುವುದು. ಪುಣ್ಯಾಚರಣೆಗಳ ಪ್ರಭಾವದಿಂದ ಯಾರ ಪಾಪಗಳು ಪರಿಹಾರವಾಗಿದೆಯೋ ಅವರು ಈ ದ್ವಂದ್ವ ಮೋಹದಿಂದ ಬಿಡಲ್ಪಟ್ಟು ನಿಶ್ಚಲವಾದ ಭಕ್ತಿಯಿಂದ ನನ್ನನ್ನು ಆರಾಧಿಸುವರು. ಮುಪ್ಪು ಸಾವುಗಳ ವಿಮೋಚನೆಗೋಸ್ಕರ ಯಾರು ನನ್ನನ್ನು ನಂಬಿ ಆಶ್ರಯಿಸಿ ಆರಾಧಿಸುವರೋ ಅವರು ಸಮಸ್ತ ಬ್ರಹ್ಮವನ್ನು, ಆಧ್ಯಾತ್ಮವನ್ನು, ಕರ್ಮವನ್ನು ಅರಿತವರಾಗುವರು. ಆದಿಭೂತ, ಆದಿದೈವ, ಆದಿಯಜ್ಞಗಳ ಸಹಿತ ಬದುಕಿರುವಾಗ ಯಾರು ನನ್ನನ್ನು ಅರಿಯುವರೋ ಅವರು ತಮ್ಮ ಅಂತ್ಯಕಾಲದಲ್ಲಿಯೂ ನನ್ನನ್ನೇ ಹೊಂದುವರು. ಶ್ರೀ ಭಗವದ್ಗೀತೆಯ 7ನೇ ಅಧ್ಯಾಯವು ಸಂಪೂರ್ಣವಾಗುವುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.